ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸಂಕ್ರಾಂತಿ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಆಗುತ್ತೆ ಅಂತ, ಸರ್ಕಾರದಲ್ಲಿ ಸಾಕಷ್ಟು ಭಿನ್ನಮತ ಉಂಟಾಗುತ್ತೆ ಅಂತ. ನಾನು ನೋಡ್ದಂಗೆ ನಾನು ಅವ್ರ ಜೊತೆನಲ್ಲಿ ಕೆಲಸ ಮಾಡಿದ್ದೀನಿ. ನಮ್ಮ ರಾಷ್ಟ್ರೀಯ ನಾಯಕರಾದಂಥ ದೇವೇಗೌಡರು ಯಾವತ್ತು ಸರ್ಕಾರ ರಚನೆ ಆಗುತ್ತೆ ಜನತಾದಳದ್ದೇ ನೆಕ್ಸ್ಟ್ ಡೇ ಹೋದ ತಕ್ಷಣವೇ ಈ ಸರ್ಕಾರ ಹೆಚ್ಚು ದಿವಸ ಇರಲ್ಲ ಕಡೆ ಅಂತಾನೆ. ಅದು ಇವ್ರಿಗೂ ಬಂದಿರಬೇಕು, ತಂದೆ ಬಳವಳಿ ಮಕ್ಕಳಿಗೂ ಬಂದಿರಬೇಕು. ಕುಮಾರಸ್ವಾಮಿಗೆ ಈ ಸರ್ಕಾರನ ನೋಡೋಕ್ಕಾಗಲ್ವೇನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಯಾಕೆ ಚರ್ಚೆ. ಕುಮಾರಸ್ವಾಮಿಯವರ ನಿರ್ಧಾರ ಮಾಡೋದು, ಜನ ನಿರ್ಧಾರ ಮಾಡಿದ್ದಾರೆ, 136 ಜನ ಗೆಲ್ಸವ್ರೆ. ಈ ಸರ್ಕಾರ ಇರೋದು ಬಿಡೋದು ಜನರ ಆಶೀರ್ವಾದದಿಂದ. 3 ಜನ ಮೊನ್ನೆ ಉಪಚುನಾವಣೆಯಲ್ಲಿ ಗೆಲ್ಸವ್ರೆ. ಕುಮಾರಸ್ವಾಮಿಯವರು ಪಾಪ ಮಾತಾಡ್ಕೊತಾರೆ, ಮಾತಾಡ್ಕೊಳ್ಳಿ ಬಿಡಿ, ಆ ವಿಚಾರಕ್ಕೆ ಬೇಡ, ಬೇರೆ ವಿಚಾರಕ್ಕೆ. ಶಾಸಕರ ಆತ್ಮಾವಲೋಕನ ಮಾಡ್ಕೋಬೇಕು, ಸರಿಯಾದ ದಿಕ್ಕಿನಲ್ಲಿ ಸರ್ಕಾರ ಅವ್ರಿಗೆ ಅವ್ರ ಸರ್ಟಿಫಿಕೇಟ್ ನಮಗೆ ನಮ್ಮ ಸರ್ಕಾರಕ್ಕೆ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರೋದು ಜನರ ಸರ್ಟಿಫಿಕೇಟ್. ಜನರು ಇತ್ತೀಚಿನ ದಿನಗಳಲ್ಲಿ 3 ಚುನಾವಣೆಯಲ್ಲಿ ನೀವು ಕೊಟ್ಟಿದ್ರಿ ಒಂದೇ ಅಂತ, ನಿಮಗೊಂದು, ಬಿ ಜೆ ಪಿಗೊಂದು, ಕಾಂಗ್ರೆಸ್ಗೊಂದು, ಇದು ಜನತಾದಳಕ್ಕೊಂದು ಅಂತ ನೀವು ಕೊಟ್ಟಿದ್ರಿ ಪ್ರಿಡಿಕ್ಷನ್ ಅಲ್ವಾ? ಜನ ಸರ್ಟಿಫಿಕೇಟ್ ಕೊಟ್ಟದ್ದು ಮುಖ್ಯನೋ ಕುಮಾರಸ್ವಾಮಿ ಸರ್ಟಿಫಿಕೇಟ್ ಮುಖ್ಯನೋ ಹೇಳಿ ನೀವೇ? ಆಂಧ್ರ ಗೌರ್ಮೆಂಟ್ ಒಂದು ಉಕ್ಕು ಕಾರ್ಖಾನೆ ಬೇಕು ಅಂತ ಪದೇ ಪದೇ ನನಗೆ ಕಾಲ್ ಮಾಡುತ್ತೆ. ಆಯ್ತು, ಇಲ್ಲೂ ಮಾಡಲಿ, ಕನಿಷ್ಠ ಗೌರವಕ್ಕೊಂದು ಮನವಿ ಕೊಡ್ತಾ ಇಲ್ಲ ಅಂತ. ಸರಿ, ನಮ್ಮ ಎಂ ಬಿ ಪಾಟೀಲರು ಕಾರ್ಖಾನೆ ಮಂತ್ರಿ, ಇಂಡಸ್ಟ್ರಿಯಲ್ ಮಿನಿಸ್ಟ್ರು 3 ಬಾರಿ ಹೋಗಿ ಭೇಟಿ ಮಾಡಿದ್ದಾರೆ. HMTನೇನೋ ರಿವ್ಯೂ ಮಾಡ್ತೀನಿ ಅಂದಿದ್ದಾರೆ. ಭದ್ರಾವತಿನಲ್ಲಿ ಉಕ್ಕಿನ ಕಾರ್ಖಾನೆ ರಿವ್ಯೂ ಮಾಡ್ತೀನಿ ಅಂದವ್ರೆ. ಮಾಡಿ ಸಂತೋಷ, ಅದನ್ನ ಬೇಡ ಅನ್ನೋಕ್ಕಾಗದ ನಾವು? ಸೊ ಈ ಥರ ಮಾತಾಡೋದು ಬಿಟ್ಟು ಅದು ಮಾಡೋದು ಸ್ವಾಗತ ಮಾಡ್ತೀವಿ ನಾವು. ಸರ್, ಈಗ SM ಕೃಷ್ಣ ಅವರು ಶ್ರದ್ಧಾಂಜಲಿ ಸಭೆ ಪಕ್ಷಾತೀತವಾಗಿರುತ್ತೆ ಹೇಗೆ ಸರ್? ಅದು ಪಕ್ಷಾತೀತವಾಗಿ ಇರುತ್ತೆ. ಅವ್ರ ಬಗ್ಗೆ ಶ್ರದ್ಧಾಂಜಲಿ ಸಭೆ ಪಕ್ಷ ಸೀಮಿತವಾಗಿ ಮಾಡ್ತೀವ? ಇಲ್ಲ, ಪಕ್ಷಾತೀತವಾಗಿ ಯಾರನ್ನು ಕರಿಬೇಕು ಅಂತ ಅದಕ್ಕೊಂದು ಸಮಿತಿ ಮಾಡಿದ್ದಾರೆ, ಅವ್ರು ಕರೀತಾರೆ, ಅವ್ರು ಹೇಳ್ತಾರೆ, ಅದನ್ನು ನಾವು ಕರಿತೀವಿ. ಇದೇ ಮಂತಲ್ಲಿ ಮಾಡಬೇಕಂತ ಆದಷ್ಟು ಬೇಗ ಇದೇ ಮಂತಲ್ಲಿ ಮಾಡೋ ಅಂತ ತೀರ್ಮಾನ.